ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ದಾವೂದ್ ಇಬ್ರಾಹಿಂ. Dawood Ibrahim, the boss of the Mumbai organized crime syndicate, the D Company. Dawood Ibrahim. ಯಾರು ಬಗ್ಗೆ ಗೊತ್ತಾ? ಅಂಡರ್ವರ್ಲ್ಡ್ ಡಾನ್ ದಾವೂದ್ ಇಬ್ರಾಹಿಂ. ಮುಂಬೈನ ಅಂಡರ್ವರ್ಲ್ಡ್ ನಲ್ಲಿ ಹಾಜಿ ಮಸ್ತಾನ್ ಅನ್ನೋ ಸೂರ್ಯ ಮುಣುಗ್ತಿರ್ಬೇಕಾದ್ರೆ ಒಂದು ಸಾಮಾನ್ಯ ಹೆಡ್ ಕಾನ್ಸ್ಟೇಬಲ್ ಮಗ ಬಿರುಗಾಳಿ ತರ ಬೆಳಿತಾ ಇದ್ದ. ಆ ಹುಡುಗನಲ್ಲಿ ಧೈರ್ಯ ಯಾವ ಲೆವೆಲ್ಗೆ ಇತ್ತಂದ್ರೆ ಕೇವಲ 19ನೇ ವಯಸ್ಸಿನಲ್ಲಿ ಅವನು ಹಾಜಿ ಮಸ್ತಾನ್ನ ಎದುರಾಕೊಂಡ. ಕರೀಂ ಲಾಲಾ ಮತ್ತೆ ಪಠಾನ್ ಗ್ಯಾಂಗ್ ಜೊತೆ ಒಡೆದಾಡಿ ಮುಂಬೈನಲ್ಲಿ ಗ್ಯಾಂಗ್ ವಾರ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ. ಇನ್ನು ಮುಂಬೈನ ಅಂಡರ್ವರ್ಲ್ಡ್ ನಲ್ಲಿ ನಡೆದಂತ ಈ ಗ್ಯಾಂಗ್ ವಾರ್ ಗಳಲ್ಲಿ ಈ ಒಂದು ಹುಡುಗನ ಅಣ್ಣನ್ನ ಪಠಾನ್ ಗ್ಯಾಂಗ್ ಅವರು ಸಾಯಿಸ್ಬಿಡ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಪಠಾನ್ ಗ್ಯಾಂಗ್ ನಲ್ಲಿ ಇದ್ದಂತ ಪ್ರತಿಯೊಂದು ಗ್ಯಾಂಗ್ ಮೆಂಬರ್ಸ್ ಗಳನ್ನು ಈ ಹುಡುಗ ಹೋದ. ಕೊನೆಗೆ ತನ್ನ ಅಣ್ಣನ್ನ ಸಾಯಿಸಿದ್ಕೆ ಸೇಡ್ನ ತೀರಿಸ್ಕೋಬೇಕಂತ ಇವನು ಕರೀಂ ಲಾಲನ್ ಅಣ್ಣನ್ ಕೂಡ ಸಾಯಿಸ್ಬಿಟ್ಟ. ಸೊ ಈ 19 ವರ್ಷದ ಹುಡುಗ ನಿಧಾನಕ್ಕೆ ಅಂಡರ್ ವರ್ಲ್ಡ್ ನ ಆಕ್ರಮಿಸ್ಕೊಳ್ತಾ ಹೋದ. ಸ್ಮಗ್ಲಿಂಗ್, ಎಕ್ಸ್ಟ್ರಾಷನ್, ಮ್ಯಾಚ್ ಫಿಕ್ಸಿಂಗ್ ಗಳನ್ನ ಮಾಡಿ ಇವನು ಕೋಟ್ಯಾಂತರ ರೂಪಾಯಿನ ಗಳಿಸಿದ. ದೊಡ್ಡ ದೊಡ್ಡ ಬಾಲಿವುಡ್ ಆಕ್ಟರ್ಸ್ ಗಳಿಂದ ಇವನು ಹಫ್ತಾನು ಇಸ್ಕೊಳ್ತಿದ್ದ ಮತ್ತೆ ಬಾಲಿವುಡ್ ಫಿಲ್ಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ದ. ಇನ್ನು 1993 ಆದಂತ ಮುಂಬೈ ಸೀರಿಯಲ್ ಬ್ಲಾಸ್ಟ್ ಗಳನ್ನ ಮಾಡಿಸಿ ಇವನು ಇಡೀ ದೇಶನೇ ಭಯ ಪಡೋ ತರ ಮಾಡಿದ್ದ. ಇವನು ಎಷ್ಟೊಂದು ಡೇಂಜರಸ್ ಇದ್ನಂದ್ರೆ ಯುನೈಟೆಡ್ ನೇಷನ್ಸ್, ಅಮೆರಿಕ ಮತ್ತೆ ಇಂಡಿಯಾ ಇವನನ್ನ ಟೆರರಿಸ್ಟ್ ಅಂತ ಅನೌನ್ಸ್ ಮಾಡಿದ್ವು. ಜನರ ಮನಸ್ಸಿನಲ್ಲಿ ಇಷ್ಟೊಂದು ಭಯನ ಹುಟ್ಟಾಕಿ ಮುಂಬೈನ ಅಂಡರ್ ವರ್ಲ್ಡ್ ನ ಆಳಿದಂತ ಈ ಒಂದು ಹುಡುಗನ ಹೆಸರು ದಾವೂದ್ ಇಬ್ರಾಹಿಂ. 1955ರಲ್ಲಿ ಇಬ್ರಾಹಿಂ ಕಾಶ್ಕರ್ ಮತ್ತೆ ಅಮೀನಾಬಾಯಿ ಅವರ ಎರಡನೇ ಮಗ ಆಗಿ ದಾವೂದ್ ಇಬ್ರಾಹಿಂ ಹುಟ್ಟಿದ. ದಾವೂದ್ ನ ತಂದೆ ಕಾಶ್ಕರ್ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ರು. ಇವರು ನಿರಾಲೆ ಶಾ ಬಾಬಾನ್ ಹತ್ರ ದಾವೂದ್ ನ ಭವಿಷ್ಯದ ಬಗ್ಗೆ ಕೇಳೋಕಂತ ಹೋಗಿದ್ರು. ಈ ಹುಡುಗ ಫ್ಯೂಚರ್ ನಲ್ಲಿ ತುಂಬಾನೇ ಪವರ್ಫುಲ್ ಆಗ್ತಾನೆ ಮತ್ತೆ ಅತ್ಯಂತ ಶ್ರೀಮಂತ ಆಗ್ತಾನೆ ಅಂತ ಈ ಒಂದು ಬಾಬಾ ಭವಿಷ್ಯನ ಹೇಳಿದ್ದ. ಇದರಿಂದ ತುಂಬಾನೇ ಖುಷಿ ಆದಂತ ದಾವೂದ್ ನ ತಂದೆ ತಾಯಿಗಳು ಅವನನ್ನ ತುಂಬಾನೇ ಪ್ರೀತಿಯಿಂದ ಬೆಳೆಸಿದ್ರು. ಇವರ ಮನೆ ಇದ್ದಿದ್ದು ಮುಂಬೈನ ಡೋಂಗ್ರಿ ಅನ್ನೋ ಏರಿಯಲ್ಲಿ. ಈ ಒಂದು ಟೈಮ್ ನಲ್ಲಿ ಮುಂಬೈನ ಅಂಡರ್ ವರ್ಲ್ಡ್ ನ ಹಾಜಿ ಮಸ್ತಾನ್ ಮತ್ತೆ ಕರೀಂ ಲಾಲಾ ಅಂತ ಡಾನ್ಸ್ ಗಳು ಆಳ್ತಾ ಇದ್ರು. ದಾವೂದ್ ನ ತಂದೆ ಹೆಡ್ ಕಾನ್ಸ್ಟೇಬಲ್ ಆಗಿದ್ರಿಂದ ಈ ಡಾನ್ಸ್ ಗಳ ಜೊತೆಗೆ ಒಳ್ಳೆ ಸಂಬಂಧನ ಇಟ್ಕೊಂಡಿದ್ರು. ಎಸ್ಪೆಷಲಿ ಕರೀಂ ಲಾಲಾ ಅಂತೂ ದಾವೂದ್ ನ ತಂದೆಗೆ ತುಂಬಾನೇ ಕ್ಲೋಸ್ ಇದ್ರು. ಇನ್ಫ್ಯಾಕ್ಟ್ ದಾವೂದ್ ಹುಟ್ಟಿದಾಗ ಈ ಕರೀಂ ಲಾಲಾ ತುಂಬಾನೇ ಖುಷಿ ಪಟ್ಟು ಎಲ್ರಿಗೂ ಪಾರ್ಟಿನೂ ಕೊಟ್ಟಿದ್ರು. ಬಟ್ ಇದೇ ಹುಡುಗ ಮುಂದೆ ಹೋಗಿ ಇವರಿಗೆ ದೊಡ್ಡ ಶತ್ರು ಆಗ್ತಾನೆ ಅಂತ ಕರೀಂ ಲಾಲಾಗೆ ಒಂದ್ ಸ್ವಲ್ಪನೂ ಗೊತ್ತಿರ್ಲಿಲ್ಲ. ದಾವೂದ್ ಹುಟ್ಟಿದ್ಮೇಲೆ ಅವ್ರ ತಂದೆ ತಾಯಿಗೆ ಇನ್ನೂ 10 ಜನ ಮಕ್ಕಳು ಹುಟ್ಟಿದ್ರು. ಇದರಿಂದಾಗಿ ಎಲ್ರನ್ನೂ ಸಾಕೋದು ತುಂಬಾನೇ ಕಷ್ಟ ಆಗಿತ್ತು. ನಿರಾಲೆ ಶಾ ಬಾಬಾ ಅವರು ದಾವೂದ್ ನ ಫ್ಯೂಚರ್ ತುಂಬಾ ಬ್ರೈಟ್ ಆಗಿದೆ ಅಂತ ಹೇಳಿದ್ರಿಂದ ಅವನನ್ನ ತಂದೆ ತಾಯಿಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ ಹಾಕಿದ್ರು. ಬಟ್ ಮನೇಲಿದ್ದಂತ ಬೇರೆ ಮಕ್ಕಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ತಾ ಇದ್ರು. ದಾವೂದ್ 6th ಸ್ಟ್ಯಾಂಡರ್ಡ್ ಬರೋ ತನಕ ಮನೇಲಿ ಯಾವುದೇ ತರದ ಪ್ರಾಬ್ಲಮ್ಸ್ ಗಳು ಇರ್ಲಿಲ್ಲ. ಬಟ್ 1966ರಲ್ಲಿ ಒಂದು ಹೈ ಪ್ರೊಫೈಲ್ ಕೇಸ್ ನ ಬೇಗ ಸಾಲ್ವ್ ಮಾಡಕ್ ಆಗ್ಲಿಲ್ಲ ಅಂತ ದಾವೂದ್ ನ ತಂದೆನ ಪೊಲೀಸರು ಸಸ್ಪೆಂಡ್ ಮಾಡ್ಬಿಟ್ರು. ಇದರಿಂದಾಗಿ ಇವ್ರ ಫ್ಯಾಮಿಲಿ ಸಡನ್ ಆಗಿ ಒಂದು ಫೈನಾನ್ಷಿಯಲ್ ಲಾಸ್ ನ ಅನುಭವಿಸ್ತು. ಮಕ್ಕಳು ಫೀಸ್ ಕಟ್ಟೋಕೆ, ಅವರಿಗೆ ಬಟ್ಟೆ ಕೊಡ್ಸಕ್ಕೆ, ಈವನ್ ಅವರಿಗೆ ಕರೆಕ್ಟ್ ಟೈಮಿಗೆ ಊಟ ಹಾಕೋಕ್ ಕೂಡ ಇವ್ರ ಹತ್ರ ದುಡ್ಡಿರ್ಲಿಲ್ಲ. ಎಷ್ಟೋ ಸಲ 10 ಜನ ಮಕ್ಕಳು ರಾತ್ರಿ ಊಟನೇ ಮಾಡ್ಲಿಲ್ದಂಗೆ ಮಲ್ಕೊಂತಿದ್ರು. ಸೊ ಇಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಗಳು ಇದ್ದಿದ್ರಿಂದ ದಾವೂದ್ ಇಬ್ರಾಹಿಂ ತನ್ನ ಎಜುಕೇಶನ್ ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಇಲ್ಲಿ ದಾವೂದ್ಗೆ ಲೋಕಲ್ ಅಲ್ಲಿ ಇದ್ದಂತ ಕೆಲವು ಹುಡುಗರು ಫ್ರೆಂಡ್ಸ್ ಆದ್ರು. ಬಟ್ ಈ ಹುಡುಗರು ಕ್ಯಾರೆಕ್ಟರ್ ಗಳು ಸರಿ ಇರ್ಲಿಲ್ಲ. ಯಾಕಂದ್ರೆ ಈ ಹುಡುಗರು ರೆಗ್ಯುಲರ್ಲಿ ಕಳ್ತನನ ಮಾಡ್ತಿದ್ರು. ಇವ್ರು ಸವಾಸನ ಮಾಡಿದಂತ ದಾವೂದ್ ಕೂಡ ಕಳ್ತನ ಮಾಡಕ್ಕೆ ಶುರು ಮಾಡಿದ. ಕೇವಲ 14 ವರ್ಷದ ಹುಡುಗ ಇದ್ದಾಗ ದಾವೂದ್ ಫಸ್ಟ್ ಟೈಮ್ ಕಳ್ತನ ಮಾಡಿದ್ದ. ಬಟ್ ಈ ವಿಷಯ ಅವ್ರ ತಂದೆ ಗೊತ್ತಾಗ್ತಿದ್ದಂಗೆ ಅವರು ದಾವೂದ್ಗೆ ತುಂಬಾನೇ ಹೊಡೆದ್ರು. ಬಟ್ ದಾವೂದ್ ಸರಿದಾರಿಗೆ ಬರೋದನ್ನ ಬಿಟ್ಟು ಮತ್ತೆ ಕಳ್ತನ ಮಾಡೋದನ್ನ ಕಂಟಿನ್ಯೂ ಮಾಡಿದ. ಹೀಗೆ ಟೈಮ್ ಕಳಿತಾ ದಾವೂದ್ ಮತ್ತೆ ಅವನ ಫ್ರೆಂಡ್ಸ್ ಸೇರಿ ಈ ಒಂದು ಏರಿಯಾದಲ್ಲಿ ಒಂದು ವಾಚಿಂಗ್ ಶಾಪ್ ನ ಇಟ್ರು. ಜನರ ಕಣ್ಣಿಗೆ ಇದು ನಾರ್ಮಲ್ ಶಾಪ್ ತರ ಕಾಣಿಸ್ತಿತ್ತು. ಬಟ್ ಇವ್ರು ಇಲ್ಲಿ ಬರ್ತಿದ್ದಂತ ಜನಗಳನ್ನ ಅಥವಾ ಕಸ್ಟಮರ್ಸ್ ಗಳನ್ನ ಬರೀ ಸ್ಕ್ಯಾಮ್ ಮಾಡ್ತಿದ್ರು. ಸೊ ಈ ತರ ಚಿಕ್ಕ ಪುಟ್ಟ ಕ್ರೈಮ್ಸ್ ಗಳನ್ನ ಮಾಡ್ತಿದ್ರಿಂದ ದಾವೂದ್ ನ ಹೆಸರು ಈ ಏರಿಯಾದಲ್ಲಿ ಸ್ವಲ್ಪ ಜೋರಾಗಿ ಜನರಿಗೆ ಕೇಳಿಸೋಕ್ ಸ್ಟಾರ್ಟ್ ಆಗಿತ್ತು. ಇದರಿಂದಾಗಿ ಬಾಷುದಾದ ಅನ್ನೋ ರೌಡಿ ದಾವೂದ್ ನ ತನ್ನ ಗ್ಯಾಂಗಿಗೆ ಸೇರಿಸ್ಕೊಂಡ. ಆದ್ರೆ ದಾವೂದ್ ನ ಕನ್ಸ್ಗಳು ತುಂಬಾನೇ ದೊಡ್ಡದಾಗಿದ್ವು. ಇದರಿಂದಾಗಿ ಇವನು ಬಾಷುದಾದ ಜೊತೆ ಜಗಳನ ಮಾಡಿ ಅವನ್ ಇಡೀ ಸಾಮ್ರಾಜ್ಯನೇ ಬೆಳೆಸ್ಬಿಟ್ಟ. ನೆಕ್ಸ್ಟ್ ದಾವೂದ್ ನ ಕಣ್ ಬಿದ್ದಿದ್ದು ಮುಂಬೈನ ಆಳ್ತಿದ್ದಂತ ಹಾಜಿ ಮಸ್ತಾನ್ ಮೇಲೆ. ದಾವೂದ್ಗೆ ಹಾಜಿ ಮಸ್ತಾನ್ ನ ಕಂಡ್ರೆ ಒಂದ್ ಚೂರು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಹಾಜಿ ಮಸ್ತಾನು ಖುದ್ದಾಗಿ ಯಾವ್ದೇ ವೈಲೆನ್ಸ್ ನ ಮಾಡ್ದೇನೆ ಅಷ್ಟು ದೊಡ್ಡ ಮುಂಬೈನ ಆಳ್ತಾ ಇದ್ದ. ಸೊ ಈ ಹಾಜಿ ಮಸ್ತಾನ್ ನ ಪ್ಲೇಸ್ ನ ನಾನು ಹೆಂಗಾದ್ರೂ ಮಾಡಿ ತಗೊಳ್ಳೇಬೇಕಂತ ದಾವೂದ್ ಕಂಟಿನ್ಯೂಸ್ಲಿ ಟ್ರೈ ಮಾಡ್ತಾನೆ ಇದ್ದ. ಸೊ ಲೋಕಲ್ ಬಾರ್ ನಲ್ಲಿ ಗಲಾಟೆ ಆಗಿದ್ಕೆ ದಾವೂದ್ ನ ಇಬ್ರು ಫ್ರೆಂಡ್ಸ್ ಗಳಿಗೆ ಹಾಜಿ ಮಸ್ತಾನ್ ಪಠಾನ್ ಗ್ಯಾಂಗಿಗೆ ಹೇಳಿ ಓಡಿಸ್ಬಿಡ್ತಾನೆ. ಸೊ ಇದೇ ಮೂಮೆಂಟ್ ಗೋಸ್ಕರ ಕಾಯ್ತಿದ್ದಂತ ದಾವೂದ್ ಹಾಜಿ ಮಸ್ತಾನ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಂತ 5 ಲಕ್ಷ ರೂಪಾಯಿನ ಕಾರ್ ಒಳಗಡೆಯಿಂದಾನೇ ಕದ್ದು ಬಿಡ್ತಾನೆ. ಆಕ್ಚುಲಿ ಕಳ್ತನ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ಇವರು ಕದ್ದಿದ್ದು ಹಾಜಿ ಮಸ್ತಾನ್ ನ ದುಡ್ಡು ಆಗಿರಲಿಲ್ಲ. ಇದೊಂದು ಬ್ಯಾಂಕಿಗೆ ಸಂಬಂಧಪಟ್ಟಂತ ದುಡ್ಡಾಗಿತ್ತು. ಬಟ್ ಆಶ್ಚರ್ಯ ಆಗೋಂತ ವಿಷಯ ಏನಂದ್ರೆ ಈ ಕಳ್ತನದ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ
ಮಾಡೋಕೆ ಖುದ್ದಾಗಿ ದಾವೂದ್ನ ತಂದೆನೇ ಅಪಾಯಿಂಟ್ ಆಗಿದ್ರು. ಯಾವಾಗ ದಾವೂದ್ನ ತಂದೆಗೆ ತಮ್ಮ ಮಗನೇ ಕಳ್ತನ ಮಾಡಿದೇನೆ ಅಂತ ಗೊತ್ತಾಯ್ತು, ಅವರು ಮನೆಗೆ ಬಂದು ದಾವೂದ್ಗೆ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದು ಸರೆಂಡರ್ ಮಾಡಿಸಿದ್ರು. ಸೊ ಖುದ್ದಾಗಿ ಸರೆಂಡರ್ ಮಾಡಿಸಿದ್ರಿಂದ ದಾವೂದ್ ಬೇಗನೆ ಜೈಲಿಂದ ರಿಲೀಸ್ ಆಗ್ಬಿಟ್ಟ. ತಂದೆಯಿಂದ ಒಡಿಸ್ಕೊಂಡು ಇಷ್ಟೆಲ್ಲ ಅವಮಾನ ಆಗಿದ್ರು ಕೂಡ ದಾವೂದ್ ಕಂಟಿನ್ಯೂಸ್ಲಿ ಕ್ರೈಮ್ ಗಳನ್ನ ಮತ್ತೆ ಮಾಡ್ತಾ ಹೋದ. ಇನ್ನು 1970 ಎಂಡಿಂಗ್ ಆಗೋವಷ್ಟೊತ್ತಿಗೆ ದಾವೂದ್ ತನ್ನ ಅಣ್ಣ ಆದಂತ ಶಬೀರ್ ಜೊತೆ ಸೇರಿ ತನ್ನದೇ ಆದಂತ ಒಂದು ಸ್ವಂತ ಗ್ಯಾಂಗ್ ನ ಕಟ್ಟಿದ. ಆಕ್ಚುಲಿ ಇದೇ ಗ್ಯಾಂಗಿಗೆ ಮುಂದೆ ಹೋಗಿ ಜನರು ಡಿ ಕಂಪನಿ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಈ ಕಡೆ ಸೈಡ್ ಹಾಜಿ ಮಸ್ತಾನ್ ಅಂಡರ್ ವರ್ಲ್ಡ್ ನ ಕಂಪ್ಲೀಟ್ ಆಗಿ ಬಿಟ್ಟು ಪೊಲಿಟಿಕ್ಸ್ ಗೆ ಸೇರ್ಕೊಂಡಿದ್ದ. ಇದರಿಂದಾಗಿ ದಾವೂದ್ಗೆ ಸ್ಮಗ್ಲಿಂಗ್, ಎಕ್ಸ್ಟ್ರಾಕ್ಷನ್ ಮತ್ತೆ ಗೋಲ್ಡ್ ಟ್ರೇಡ್ ಮತ್ತೆ ರಿಯಲ್ ಎಸ್ಟೇಟ್ ಮಾಡೋಕೆ ತುಂಬಾನೇ ಅವಕಾಶಗಳು ಸಿಕ್ವು. ಸೊ ಇಷ್ಟೊಂದು ಅವಕಾಶಗಳು ಸಿಕ್ಕಿದ್ರಿಂದ ದಾವೂದ್ ಇಬ್ರಾಹಿಂ ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಗಳಿಸ್ಕೊಂಡ. ಬಟ್ ದಾವೂದ್ನ ಈ ಗ್ರೋತ್ ಇಂದಾಗಿ ಕರೀಂ ಲಾಲಾಗೆ ತುಂಬಾನೇ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಈ ಫೀಲ್ಡ್ಸ್ ಗಳನ್ನ ಮುಂಚೆ ಕಂಟ್ರೋಲ್ ಮಾಡ್ತಿದ್ದು ಕರೀಂ ಲಾಲಾ. ಈಗ ದಾವೂದ್ ಇಲ್ಲಿ ಎಂಟ್ರಿ ತಗೊಂಡಿರೋದ್ರಿಂದ ಕರೀಂ ಲಾಲಾಗೆ ತುಂಬಾನೇ ಲಾಸ್ ಆಗಿತ್ತು. ಇದರಿಂದಾಗಿ ದಾವೂದ್ ಮತ್ತೆ ಕರೀಂ ಲಾಲನ್ ಗ್ಯಾಂಗ್ ನಡುವೆ ಕಂಟಿನ್ಯೂಸ್ಲಿ ಫೈಟಿಂಗ್ ಗಳು ಮತ್ತೆ ಗ್ಯಾಂಗ್ ವಾರ್ಸ್ ಗಳು ನಡೀತಾನೆ ಹೋದ್ವು. ಈ ಎರಡು ಗ್ಯಾಂಗ್ಸ್ ನಡುವೆ ವೈಲೆನ್ಸ್ ಗಳು ಎಷ್ಟರ ಮಟ್ಟಿಗೆ ಬೆಳೆದಿತ್ತಪ್ಪ ಅಂದ್ರೆ ಹಾಜಿ ಮಸ್ತಾನ್ ಅವರು ಮಧ್ಯಕ್ಕೆ ಬಂದು ಇವರಿಬ್ರನ್ನ ಕಾಂಪ್ರಮೈಸ್ ಮಾಡಿಸುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಕಾಂಪ್ರಮೈಸ್ ಎಲ್ಲ ಆದ್ಮೇಲೆ ಸ್ವಲ್ಪ ದಿನ ಎರಡು ಗ್ಯಾಂಗ್ ನವರು ಸೈಲೆಂಟ್ ಆಗಿದ್ರು. ಬಟ್ ಮತ್ತೆ ಜಗಳಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿನ ಕರೀಂ ಲಾಲಾ ಮತ್ತೆ ಪಠಾನ್ ಗ್ಯಾಂಗ್ ನವರು ದಾವೂದ್ಗೆ ತುಂಬಾನೇ ಹೊಡೆದು ಪಬ್ಲಿಕ್ ಅಲ್ಲಿ ಇನ್ಸಲ್ಟ್ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇಲ್ಲಿ ದಾವೂದ್ಗೆ ಎಷ್ಟೊಂದು ಫಿಸಿಕಲ್ ನೋವಾಗಿತ್ತೋ ಅದಕ್ಕಿಂತ ಜಾಸ್ತಿ ಮೆಂಟಲಿ ನೋವಾಗಿತ್ತು. ಈಗ ದಾವೂದ್ ಪಠಾನ್ ಗ್ಯಾಂಗ್ ಮತ್ತೆ ಕರೀಂ ಲಾಲಾ ಮೇಲೆ ನಾನು ಹೇಗಾದ್ರೂ ಮಾಡಿ ಸೇಡ್ ನ ತೀರ್ಸ್ಕೋಬೇಕಂತ ಡಿಸೈಡ್ ಮಾಡಿದ್ದ. ದಾವೂದ್ ಎಷ್ಟೊಂದು ನಟೋರಿಯಸ್ ಕ್ರಿಮಿನಲ್ ಆಗಿದ್ನೋ ಅಷ್ಟೇ ಬುದ್ಧಿವಂತನೂ ಆಗಿದ್ದ. ಯಾಕಂದ್ರೆ ಅವನು ಯಾರ ಮೇಲೂ ಕೂಡ ಇಮಿಡಿಯೇಟ್ಲಿ ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಸೊ ಕರೀಂ ಲಾಲಾ ಮೇಲೆ ಟೈಮ್ ಬಂದಾಗ ಸೇಡ್ ನ ತೀರ್ಸ್ಕೊಂಡ್ರಾಯ್ತು ಅಂತ ದಾವೂದ್ ತನ್ನ ಬಿಸ್ನೆಸ್ ನ ಕಂಟಿನ್ಯೂಸ್ಲಿ ಗ್ರೋ ಮಾಡಕ್ ಸ್ಟಾರ್ಟ್ ಮಾಡಿದ. 1981 ಬರೋ ಅಷ್ಟೊತ್ತಿಗೆ ದಾವೂದ್ ನ ಗ್ಯಾಂಗು ಪಠಾನ್ ಗ್ಯಾಂಗ್ ಮತ್ತೆ ಕರೀಂ ಲಾಲಾಗಿಂತ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆದಿತ್ತು. ಇದರಿಂದಾಗಿ ಕರೀಂ ಲಾಲಾ ಮಾನ್ಯ ಸುರ್ವೆ ಅನ್ನೋ ಒಬ್ಬ ಅಪ್ಕಮಿಂಗ್ ರೌಡಿಗೆ ದಾವೂದ್ ನ ಅಣ್ಣನ್ ಸಾಯಿಸ್ಬೇಕಂತ ಒಂದು ಸುಪಾರಿನ ಕೊಡ್ತಾನೆ. ಮಾನ್ಯ ಸುರ್ವೆ ಮತ್ತೆ ಅವನ್ ಗ್ಯಾಂಗ್ ನವ್ರು ಹೋಗಿ 1981 ಫೆಬ್ರವರಿ 12ನೇ ತಾರೀಕು ದಾವೂದ್ ನ ಅಣ್ಣ ಆಗಿರುವಂತ ಶಬೀರ್ ನ ಪೆಟ್ರೋಲ್ ಪಂಪ್ ಬಳಿ ಬಹಳ ಬ್ರೂಟಲ್ ಆಗಿ ಸಾಯಿಸ್ಬಿಡ್ತಾರೆ. ಈ ಒಂದು ನ್ಯೂಸ್ ನ ಕೇಳ್ತಿದ್ದಂಗೆ ದಾವೂದ್ ತುಂಬಾನೇ ದುಃಖ ಪಡ್ತಾನೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ತನ್ನ ಜೊತೆ ಆಟಾಡಿ ಬೆಳೆದಂತ ತನ್ನ ಅಣ್ಣ ಇವಾಗ ಅವನ ಜೊತೆ ಇರ್ಲಿಲ್ಲ. ಇಲ್ಲಿ ಕೂಡ ದಾವೂದ್ ಇಮಿಡಿಯೇಟ್ಲಿ ಆಪೋಸಿಟ್ ಗ್ಯಾಂಗ್ ಮೇಲೆ ಅಟ್ಯಾಕ್ ಮಾಡೋದ್ರ ಬದಲಿ ತುಂಬಾನೇ ತಾಳ್ಮೆಯಿಂದ ಯೋಚನೆ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಂಡ. ಯಾಕಂದ್ರೆ ಈಗ ಇದು ಬರೀ ಗ್ಯಾಂಗ್ ವಾರ್ ಆಗಿ ಉಳ್ಕೊಂಡಿರಲಿಲ್ಲ, ಪರ್ಸನಲ್ ರಿವೆಂಜ್ ಆಗಿ ಕನ್ವರ್ಟ್ ಆಗಿತ್ತು. ಸೊ ದಾವೂದ್ ಪೊಲೀಸರ ಜೊತೆ ಕೈನ ಜೋಡಿಸಿ ಮಾನ್ಯ ಸುರ್ವೆ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳನ್ನ ಕೊಟ್ಟು ಪೊಲೀಸರೇ ಅವನನ್ನ ಸಾಯಿಸೋ ತರ ಮಾಡ್ಬಿಟ್ಟ. ಬಟ್ ಸ್ಟಿಲ್ ಅವನು ತನ್ನ ಅಣ್ಣನ ಸಾವಿಗೆ ಕರೀಂ ಲಾಲಾ ಮೇಲೆ ಸೇಡ್ನ ತೀರ್ಸ್ಕೊಳಕ್ ಆಗಿರ್ಲಿಲ್ಲ. ಸೊ ಫೈನಲಿ 1986ರಲ್ಲಿ ಕರೀಂ ಲಾಲಾನ ಬ್ರದರ್ ಆಗಿರುವಂತ ಅಬ್ದುಲ್ ರಹೀಮ್ ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿ ದಾವೂದ್ ಕರುಣೆ ಇಲ್ದಂಗೆ ಬಹಳ ಬ್ರೂಟಲ್ ಆಗಿ ಅವನನ್ನ ಸಾಯಿಸ್ಬಿಡ್ತಾನೆ. ಕರೀಂ ಲಾಲಾ ದಾವೂದ್ ನ ಅಣ್ಣನ್ ಸಾಯಿಸಿದ್ಕೆ ದಾವೂದ್ ಕರೀಂ ಲಾಲನ್ ಬ್ರದರ್ ನ ಸಾಯಿಸಿ ತನ್ನ ಸೇಡ್ ನ ಸಕ್ಸಸ್ಫುಲಿ ತೀರ್ಸ್ಕೊಂಡಿದ್ದ. ಫೈನಲಿ ತನ್ನ ಅಪೋಸಿಟ್ ಇದ್ದಂತ ಗ್ಯಾಂಗ್ ಮೆಂಬರ್ಸ್ ಗಳನ್ನೆಲ್ಲ ಸಾಯಿಸಿ ಮತ್ತೆ ಗ್ಯಾಂಗ್ಸ್ ಗಳನ್ನ ತುಂಬಾನೇ ವೀಕ್ ಮಾಡಿ ದಾವೂದ್ ಮುಂಬೈನ ಅಂಡರ್ ವರ್ಲ್ಡ್ ನ ರಾಜ ಆಗಿ ಎಸ್ಟಾಬ್ಲಿಷ್ ಆದ. ಇಷ್ಟೊಂದು ದೊಡ್ಡ ಲೆವೆಲ್ಗೆ ದಾವೂದ್ ಬೆಳೆದಿರೋದ್ರಿಂದ ಪೊಲೀಸರು ದಾವೂದ್ ಮೇಲೆ ಎನಿ ಟೈಮ್ ಕಣ್ಣ ಇಕ್ಕೋಕೆ ಸ್ಟಾರ್ಟ್ ಮಾಡಿದ್ರು. ಅವನನ್ನ ಅರೆಸ್ಟ್ ಮಾಡ್ಬೇಕಂತ ಪೊಲೀಸರು ಕಾಯ್ತಾ ಇದ್ರು. ನಾನು ಇಂಡಿಯಾದಲ್ಲಿ ಇದ್ರೆ ಸೇಫ್ ಆಗಿ ಇರೋಕ್ ಆಗಲ್ಲ ಅಂತ ದಾವೂದ್ ಇಬ್ರಾಹಿಂ ತನ್ನ ಫ್ಯಾಮಿಲಿ ಮತ್ತೆ ಗ್ಯಾಂಗ್ ಮೆಂಬರ್ಸ್ ಗಳನ್ನ ಕರ್ಕೊಂಡು 1986ರಲ್ಲಿ ದುಬೈಗೆ ಓಡೋದ. ದುಬೈನಲ್ಲಿ ಇದ್ರೂ ಕೂಡ ದಾವೂದ್ ಇಂಡಿಯಾದಲ್ಲಿ ನಡೀತಿದ್ದಂತ ಅವನ್ ಕ್ರೈಮ್ಸ್ ಗಳನ್ನ ಮತ್ತೆ ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಸಕ್ಸಸ್ಫುಲಿ ನಡೆಸ್ತಾ ಇದ್ದ. ಇವನ್ ಕಟ್ಟಿದಂತ ಈ ಒಂದು ಡಿ ಕಂಪನಿಲಿ ಚೋಟಾ ರಾಜನ್, ಮೋಹನ್ ಕೊಟ್ಟಿಯಾನ್ ಮತ್ತೆ ಚೋಟಾ ಶಕೀಲ್ ಮತ್ತೆ ಶರತ್ ಶೆಟ್ಟಿ ಅಂತ ಗ್ಯಾಂಗ್ ಮೆಂಬರ್ಸ್ ಗಳಿದ್ರು. ಇಲ್ಲಿ ತನಕ ದಾವೂದ್ ಇಬ್ರಾಹಿಂ ಬರೀ ಕ್ರೈಮ್ಸ್ ಗಳನ್ನ ಮಾಡ್ತಿದ್ದ. ಬಟ್ ನೆಕ್ಸ್ಟ್ ಅವ್ನ್ ಮಾಡಿದ್ದು ಒಂದು ಟೆರರಿಸ್ಟ್ ಅಟ್ಯಾಕ್. 1992 ಡಿಸೆಂಬರ್ ನಲ್ಲಿ ಬಾಬ್ರಿ ಮಸೀದ್ ನ ಕಾರ್ ಸೇವಕರು ಬೀಳಿಸ್ಬಿಟ್ರು. ಈ ಒಂದು ಇನ್ಸಿಡೆಂಟ್ ಇಂದಾಗಿ ದೇಶದಲ್ಲೆಲ್ಲ ದಂಗೆಗಳೆದಳಕ್ ಸ್ಟಾರ್ಟ್ ಆದವು. ಮುಂಬೈನಲ್ಲಿ ಕೂಡ ಇದ್ರ ರಿಲೇಟೆಡ್ ವೈಲೆನ್ಸ್ ಗಳಾಗಿದ್ಕೆ ದಾವೂದ್ ನಾನು ಇದ್ರ ಬಗ್ಗೆ ಸೇಡ್ ನ ತೀರಿಸ್ಕೋಬೇಕಂತ ಡಿಸೈಡ್ ಮಾಡಿದ್ದ. ಸೊ ಸೇಡ್ ನ ತೀರ್ಸ್ಕೊಳ್ಳಕ್ಕೆ ಮುಂಬೈನಲ್ಲಿ ನಾನು ಬಾಂಬ್ಸ್ ಗಳನ್ನ ಇಟ್ಟು ಬ್ಲಾಸ್ಟ್ ಮಾಡ್ಬೇಕಂತ ದಾವೂದ್ ಇಬ್ರಾಹಿಂ ಪ್ಲಾನ್ ನ ಹಾಕಿದ. ಇನ್ನೊಂದ್ ಸೈಡು ಪಾಕಿಸ್ತಾನದ ಸೀಕ್ರೆಟ್ ಏಜೆನ್ಸಿ ಆಗಿರುವಂತ ISI ಕೂಡ ಇಂಡಿಯಾನ ಹಾಳು ಮಾಡಬೇಕು, ಅಲ್ಲಿರುವಂತ ಒಗ್ಗಟ್ಟನ್ನ ಕೆಡಿಸ್ಬೇಕಂತ ಈ ತರದ ಸಿಚುವೇಶನ್ ಗೋಸ್ಕರ ಕಾಯ್ತಾ ಕೂತಿದ್ರು. ಸೊ ಪಾಕಿಸ್ತಾನದ ISI ದಾವೂದ್ ಹತ್ರ ಇದ್ದಂತ ಇನ್ಫಾರ್ಮೇಶನ್ ಗಳನ್ನ ತಗೊಂಡು ಬಹಳ ಕ್ಲೆವರ್ಲಿ ಯೂಸ್ ಮಾಡ್ತು. ಸೊ ಡಿ ಕಂಪನಿಯ ಹೆಲ್ಪ್ ನ ತಗೊಂಡಂತ ಪಾಕಿಸ್ತಾನದ ISI 1993 ಮಾರ್ಚ್ 12ನೇ ತಾರೀಕು ಮುಂಬೈನಲ್ಲಿ 12 ಕಡೆ ಬಾಂಬ್ ಬ್ಲಾಸ್ಟ್ ಗಳನ್ನ ಮಾಡಿಸ್ತು. ಈ ಬ್ಲಾಸ್ಟ್ ಗಳಿಂದಾಗಿ ಬರೋಬ್ಬರಿ 257 ಇನ್ನೋಸೆಂಟ್ ಜನರು ಸತ್ತೋಗ್ಬಿಟ್ರು. ಆಮೇಲೆ 700 ಜನರಿಗೆ ಬಹಳ ಸೀರಿಯಸ್ ಇಂಜುರೀಸ್ ಗಳಾದವು. A series of 10 blasts in Bombay left 257 people dead and almost 700 injured. These blasts happened in India's commercial capital, namely the Bombay Stock Exchange, Worli Passport Office, Zaveri Bazaar, the Center Hotel and Lucky Petrol Pump.
ಈ ಒಂದು ಬ್ಲಾಸ್ಟ್ ನ ಮಾಡಿದ್ಮೇಲೆ ದಾವೂದ್ ಬರೀ ರೌಡಿ ಆಗಿ ಅಥವಾ ಡಾನ್ ಆಗಿ ಉಳ್ಕೊಂಡಿರಲಿಲ್ಲ, ಈಗ ಅವನು ಟೆರರಿಸ್ಟ್ ಆಗಿದ್ದ. ಇನ್ನು ಈ ಬ್ಲಾಸ್ಟ್ ನಲ್ಲಿ ಇನ್ವಾಲ್ವ್ ಆಗಿದ್ದಂತ ಎಲ್ಲಾ ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಬಟ್ ದಾವೂದ್ ದುಬೈಯಿಂದ ಓಡೋಗಿ ಪಾಕಿಸ್ತಾನದಲ್ಲಿ ಬಚ್ಚಿಟ್ಕೊಂಡ. ಇನ್ನು ಪಾಕಿಸ್ತಾನದ ಆರ್ಮಿ ಮತ್ತೆ ಗೌರ್ಮೆಂಟ್ ನವರು ದಾವೂದ್ಗೆ ಸೇಫ್ಟಿನ ಕೊಟ್ಟು ಪಾಕಿಸ್ತಾನದಲ್ಲೇ ಇಟ್ಕೊಂಡ್ರು. ನೆಕ್ಸ್ಟ್ 2008ರಲ್ಲಿ ಆದಂತ 26/11 ಅಟ್ಯಾಕ್ ನಲ್ಲೂ ಕೂಡ ದಾವೂದ್ ನ ಕೈವಾಡ ಇತ್ತು ಅಂತ ಪೊಲೀಸರಿಗೆ ಗೊತ್ತಾಯ್ತು. ಸೊ ಇಷ್ಟೆಲ್ಲ ಕ್ರೈಮ್ಸ್ ಗಳನ್ನ ಮಾಡಿದ್ರು ಕೂಡ ದಾವೂದ್ ಇಬ್ರಾಹಿಂ ನ ಪೊಲೀಸರ ಕೈಲೇ ಇವತ್ತಿನ ತನಕ ಹಿಡಿಯೋಕ್ ಆಗಿಲ್ಲ. ಈಗ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಇದ್ಕೊಂಡೇ ಬೆಟ್ಟಿಂಗ್ ರಾಕೆಟ್ಸ್ ಗಳನ್ನ ನಡೆಸಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಗಳಿಸ್ತಾ ಇದ್ದಾನೆ. ಇನ್ನು 2015ರಲ್ಲಿ ರಿಲೀಸ್ ಆದಂತ ಫೋರ್ಬ್ಸ್ ಮ್ಯಾಗಝಿನ್ ಪ್ರಕಾರ ದಾವೂದ್ ನ ಟೋಟಲ್ ಸಂಪತ್ತು $6.7 ಬಿಲಿಯನ್ ಇದೆ. ಇದು ನಿಜಾನೇ ಆಗಿದ್ರೆ ದಾವೂದ್ ಇಬ್ರಾಹಿಂ ಪ್ರಪಂಚದ ಇತಿಹಾಸದ ಅತ್ಯಂತ ರಿಚೆಸ್ಟ್ ಗ್ಯಾಂಗ್ಸ್ಟರ್ ಆಗ್ತಾನೆ. ಈಗ ದಾವೂದ್ ಹತ್ರ 14 ದೇಶಗಳ ಪಾಸ್ಪೋರ್ಟ್ ಇದಾವೆ ಮತ್ತೆ ಅವನು ಪ್ರಪಂಚದ 15ಕ್ಕಿಂತ ಹೆಚ್ಚು ದೇಶಗಳಲ್ಲಿ ತನ್ನ ಕ್ರೈಮ್ಸ್ ಗಳನ್ನ ಮಾಡ್ತಾ ಇದ್ದಾನೆ. ಇನ್ನು ಲಾಸ್ಟ್ 20 ವರ್ಷದಲ್ಲಿ ದಾವೂದ್ ಸತ್ತೋದ ಅಂತ ತುಂಬಾ ಸಲ ಫೇಕ್ ನ್ಯೂಸ್ ಗಳು ಬಂದಿದಾವೆ. ಬಟ್ ರಿಯಾಲಿಟಿ ಏನಂದ್ರೆ ಅವನಿನ್ನೂ ಸತ್ತಿಲ್ಲ. ಈಗ ಅವನಿಗೆ 70ಕ್ಕಿಂತ ಜಾಸ್ತಿ ವಯಸ್ಸಾಗಿರುತ್ತೆ. ಇನ್ನು ದಾವೂದ್ ಇಬ್ರಾಹಿಂ ಕಟ್ಟಿರುವಂತ ಈ ಒಂದು ಡಿ ಕಂಪನಿ ಇವತ್ತಿಗೂ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಕ್ರೈಮ್ಸ್ ಗಳನ್ನ ಮಾಡ್ತಾನೆ ಇದೆ. ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ದಾವೂದ್ ಇಬ್ರಾಹಿಂ ನ ಈ ಒಂದು ಸ್ಟೋರಿ ಬಗ್ಗೆ ನಿಮಗೇನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ.